ಚನ್ನಪಟ್ಟಣದ ಅಂತರ ಬಹಳ ಹೆಚ್ಚಾಗ್ತಾ ಇದೆ. 9ನೇ ಸುತ್ತಿನ ಮತ ಎಣಿಕೆ ಅಂತ್ಯ ಆಗಿದೆ. ಚನ್ನಪಟ್ಟಣದಲ್ಲಿ 18,000 ಮತಗಳಿಂದ ಸಿಪಿ ಯೋಗೇಶ್ವರ್ ಮುನ್ನಡೆ ಕಾದ್ಕೊಂಡಿದ್ದಾರೆ. 18,000. 7ನೇ ಸುತ್ತಲ್ಲಿ 11,000, 8ನೇ ಸುತ್ತಲ್ಲಿ 15,000, 9ನೇ ಸುತ್ತಲ್ಲಿ 18,000ದ ಮುನ್ನಡೆ. ಅಂದ್ರೆ ಟೌನ್ ಲಿಮಿಟ್ಸ್ ಏನದು 9, 10, 11, 8, 9, 10 ಟೌನ್ ಲಿಮಿಟ್ಸ್ ಏನಿತ್ತು ಅದು ಇಲ್ಲಿ ಯೋಗೇಶ್ವರ್ ಅವರಿಗೆ 7, 8, 9 ಟೌನ್ ಲಿಮಿಟ್ಸ್ ಬಹಳ ಕೈ ಹಿಡಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೂ ಕೂಡ 10ನೇ ಸುತ್ತು ಸ್ವಲ್ಪ ಅರ್ಧ ಟೌನ್ ಲಿಮಿಟ್ಸ್ಗೆ ಬರುತ್ತೆ. ಅಲ್ಲೂ ಕೂಡ ಯೋಗೇಶ್ವರ್ ಅವರ ಪರವಾಗಿ ಏನಾದ್ರೂ ಮತಗಳಿಕೆ ಆದ್ರೆ ಬಹಳ ಮುನ್ನಡೆಯನ್ನ ಅವರು ಸಾಧಿಸಬಹುದಾದಂತ ಚಾನ್ಸಸ್ ಇದೆ. ಟೌನ್ ಲಿಮಿಟ್ಸ್ಗೆ ಬರ್ತಾ ಇದ್ದಾಗೆ ಯೋಗೇಶ್ವರ್ ಬಹಳ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಈ ಮುಖೇನವಾಗಿ ನಗರದ ನಿವಾಸಿಗಳು, ಅದರಲ್ಲೂ ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗಿದ್ದಂತ ನಗರ ಪ್ರದೇಶದ ವಾಸಿಗಳೇನಿದ್ರು ಅಲ್ಪಸಂಖ್ಯಾತ ಮತಗಳು ಅವು ಬಹಳ ಚೆನ್ನಾಗಿ ಕೈ ಹಿಡ್ದಂಗೆ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಮಲ್ತೇಶ್ ಇಲ್ಲಿ ಒಂದು ಗಮನಿಸಬೇಕು ನಾವು. ಕಳೆದ ಬಾರಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದು 16,000 ಮತಗಳ ಅಂತರದಲ್ಲಿ. ಹೌದು. ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಅವರು ಗೆದ್ದಿದ್ದು, ಬಸವರಾಜ ಬೊಮ್ಮಾಯಿ ಅವರು 36,000 ಮತಗಳ ಅಂತರದಲ್ಲಿ. ಸಂಡೂರಿನಲ್ಲಿ ಈ ತುಕಾರಾಮ್ ಗೆದ್ದಿದ್ದು 36,000 ಮತಗಳ ಅಂತರದಲ್ಲಿ. ಹೌದು ನೋಡಿ. ಆದ್ರೆ ಈ ಸರಿ ಅಂತರ ನೋಡಿದಂತ ಸಂದರ್ಭದಲ್ಲಿ ಇದು ಬಹಳ ವ್ಯತ್ಯಾಸ ಅಂತ ಅನ್ಸುತ್ತೆ. ಕರೆಕ್ಟ್. ಆದ್ರೆ ಗಮನಿಸಬೇಕಾದಂತ ಒಂದು ಸಂಗತಿ ಏನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಇದೇ ರೀತಿ ಮುಂದುವರಿತು ಅಂತಂದ್ರೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಮಾರ್ಜಿನ್ ಕೂಡ ದಾಟ್ಬಿಡ್ತಾರ ಯೋಗೇಶ್ವರ್ ಅನ್ನುವಂಥದ್ದು ಇದೆ. ಎಕ್ಸಾಕ್ಟ್ಲಿ. ಸೊ ಇದು ತುಂಬಾ ಸ್ಪಷ್ಟವಾಗಿ ಕಾಣ್ತಿರುವಂತದ್ದು. ಇನ್ನು ಶಿಗ್ಗಾವಿನಲ್ಲಿ 36,000 ಮತಗಳ ಅಂತರದಿಂದ ಬಸವರಾಜ